ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಕೊಲೆ ಆರೋಪಿಗಳನ್ನ ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬೆಂಡಿಗೇರಿ ಪೊಲೀಸ್. ದಿನಾಂಕ 27/12/2024 ಹುಬ್ಬಳ್ಳಿಯ ಮಂಟೂರು ರಸ್ತೆ ನಿವಾಸಿಯಾದ ಸ್ಯಾಮ್ಯುಯಲ್ ಮಬ್ಬು ಎಂಬಾತನನ್ನ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದು, ಈ ಕುರಿತು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿ ದಕ್ಷಿಣ ಉಪವಿಭಾಗದ ಎಸಿಪಿ ಶ್ರೀ ಉಮೇಶ್ ಚಿಕ್ಕಮಠರವರ ನೇತೃತ್ವದಲ್ಲಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಎಸ್ಆರ್ ನಾಯಕ್ ಮತ್ತವರ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಒಳಗೊಂಡ ತಂಡವನ್ನ ರಚಿಸಲಾಗಿತ್ತು. ಈ ಮಾಹಿತಿ ಕಲೆಹಾಕಿ ಸುಲೇಮಾನ್ ಬಳ್ಳಾರಿ, ಟೈಟಾಸ್ ಬಾಬು ವೆನ್ನಮ್ಮ, ಮಹಮ್ಮದ್ ಶಾ ಫಿರೋಜ್ಬಾದ, ಮೌಲಾ ಸಾಬ್ ರಮಜಾನವರ್ ಎಂಬ 4 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಕೊಲೆಗೆ ಹಣಕಾಸಿನ ವ್ಯವಹಾರ ಮತ್ತು ಕೌಟುಂಬಿಕ ಕಲಹದ ವಿಷಯವಾಗಿ ಕೊಲೆ ನಡೆದಿರುವ ಬಗ್ಗೆ ವಿಚಾರಣೆ ವೇಳೆ ತಿಳಿದು ಬಂದಿದ್ದು, ತನಿಖೆಯನ್ನ ಮುಂದುವರಿಸಲಾಗಿದೆ. 48 ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ಮಾನ್ಯ ಪೊಲೀಸ್ ಆಯುಕ್ತರು ಶ್ಲಾಘಿಸಿರುತ್ತಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ಆಗಿತ್ತು. ಸ್ಯಾಮ್ಯುಯಲ್ ಅಂತ ಒಬ್ಬ ವ್ಯಕ್ತಿ, ಸುಮಾರು 36-38 ವರ್ಷ ವಯಸ್ಸಿನ ವ್ಯಕ್ತಿ. ಅವನು ಈ ಪಿಗ್ ಫಾರ್ಮಿಂಗ್, ಹಂದಿ ಸಾಕಾಣಿಕೆ ಮಾಡ್ತಾ ಇರ್ತಾನೆ ಮತ್ತು ಬೇರೆ ಬೇರೆ ವ್ಯವಹಾರ ಕೂಡ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿದು ಮನೆಯಿಂದ ಅವನ ಪರಿಚಯದವರು ಕರ್ಕೊಂಡೋಗಿ ನಂತರ ನೋಡಿದಾಗ ರಾತ್ರಿ ಆದರೂ ಬಂದಿಲ್ಲ ಅಂತ ವೆರಿಫೈ ಮಾಡಿದಾಗ ಅವನದು ಕೊಲೆಯಾಗಿರುವಂಥದ್ದು ಮೊನ್ನೆ ಬೆಳಗ್ಗೆ ಕಂಡು ಬಂತು. ಅದರ ಹಿನ್ನೆಲೆಯಲ್ಲಿ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟ್ರು ACP ಸೌತ್ ಮತ್ತು ಅವರ ತಂಡ ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು 4 ಜನ ಈ ಒಂದು ಕೃತ್ಯ ಮಾಡಿರುವಂಥದ್ದು ತಿಳಿದು ಬಂದಿದೆ. ಅವರ ಹೆಸರುಗಳು ಸುಲೈಮಾನ್, ಟೈಟಸ್ ಬಾಬು, ಮೊಹಮ್ಮದ್ ಶಾ ಮತ್ತು ಮೌಲಾ ಸಾಬ್ ಅಂತ ಈ 4 ಜನ ಸೇರಿ ಈ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡು ಬಂದಿದೆ. ಇದರಲ್ಲಿ ಟೈಟಸ್ ಬಾಬು ಅಂತ ಏನಿದ್ದಾನೆ, ಅವನು ಮೃತ ಸ್ಯಾಮ್ಯುಯಲ್ ಅವನ ಅಕ್ಕನ ಗಂಡ. ಸೊ ಅಕ್ಕನ ಗಂಡ ನಡುವೆ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ ಮತ್ತು ಈಕೆ ತಮ್ಮನ ಜೊತೆ ಸೇರಿಕೊಂಡು ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾಳೆ ಮತ್ತು ಸ್ವಲ್ಪ ಆಕೆಯ ನಡತೆ ಬಗ್ಗೆಯೂ ಕೂಡ ಇವನಿಗೆ ಸದಾ ಸಂಶಯ ಇರುತ್ತೆ. ಆಕೆ ತಪ್ಪು ಮಾಡ್ತಿರೋದಕ್ಕೆ ತಮ್ಮ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಅಂತಂದು ನಿರಂತರವಾಗಿ ಜಗಳ ಆಗ್ತಾ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸಾಕಷ್ಟು ದ್ವೇಷ ಇರುತ್ತೆ ಹೆಂಡತಿ ಮೇಲೆ ಮತ್ತು ಹೆಂಡತಿ ತಮ್ಮನ ಮೇಲೆ. ಅದ್ರ ಜೊತೆಗೆ ಇನ್ನು 3 ಜನ ಆರೋಪಿಗಳೇನಿದ್ದಾರೆ, ಸುಲೇಮಾನ್ ಮತ್ತು ಮೊಹಮ್ಮದ್ ಶಾ, ಮೌಲಾ ಸಾಬ್, ಇವ್ರ ಹತ್ರ ಸುಮಾರು 5 ಲಕ್ಷ, 6 ಲಕ್ಷ, 8 ಲಕ್ಷ ಈ ಥರ ಹಣ ಇಸ್ಕೊಂಡಿರ್ತಾನೆ ಮೃತ. ಬೇರೆ ಬೇರೆ ವಿಷಯದಲ್ಲಿ ನಿಮಗೆ ಬಿಸ್ನೆಸ್ ಹಾಕ್ಕೊಡ್ತೀನಿ, ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೋ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಟೈಮಲ್ಲಿ ಇಸ್ಕೊಂಡಿರ್ತಾನೆ. ಅದನ್ನು ಎಷ್ಟು ಸರಿ ಕೇಳಿದ್ರು ಕೊಟ್ಟಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಒಂದು ವೈಯಕ್ತಿಕ ದ್ವೇಷ ಮತ್ತು ಹಣಕಾಸಿನ ವೈಷಮ್ಯ, ಈ 2 ವೈಷಮ್ಯಗಳ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅದರಲ್ಲೊಬ್ಬ ಆರೋಪಿ ಏನಿದ್ದಾನೆ ಸುಲೇಮಾನ್ ಅನ್ನುವಂಥವನು ಮೃತನ್ನ ಬಂದು ಮನೆಯಿಂದನೇ ಕರ್ಕೊಂಡೋಗಿರುವಂಥದ್ದು. ನಂತರ ಅದು ಪಿಗ್ ಫಾರ್ಮ್ ಏನಿದೆ, ಆ ಪಿಗ್ ಫಾರ್ಮ್ಗೆ ಹೋಗೋ ದಾರಿಯಲ್ಲಿ ಅಡ್ಡ ಹಾಕ್ಬಿಟ್ಟು, ಪ್ರಾರಂಭದಲ್ಲಿ ದಾರಿ ಸ್ವಲ್ಪ ಇವಿದ್ದಾವೆ, ಪಾಟ್ ಹೋಲ್ಸ್ ಟೈಪ್ ಇದ್ದಾವೆ, ತಗ್ಗು ಗುಂಡಿಗಳಿದ್ದಾವೆ. ಅಲ್ಲಿ ಗಾಡಿ ಸ್ಲೋ ಆದಾಗ ಏಕಾಏಕಿ ಹಲ್ಲೆ ಮಾಡಿಬಿಟ್ಟು ಅವನ್ನ ಒಡೆದು ಸಾಯಿಸಿರುವಂಥದ್ದು. ಮಾರಕಾಸ್ತ್ರಗಳನ್ನ ಮತ್ತು ಕಬ್ಬಿಣದ ರಾಡ್ಗಳನ್ನ ಕೂಡ ಯೂಸ್ ಮಾಡಿರುವಂಥದ್ದು ತಿಳಿದು ಬಂದಿದೆ. ಸೊ ಈ ಪ್ರಕರಣದಲ್ಲಿ ಒಟ್ಟು 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿರುವಂಥವ್ರು ಇನ್ಯಾರಾದರೂ ಇದ್ದರೆ ಅದನ್ನು ವಿಚಾರಣೆ ಮಾಡಲಿಕ್ಕೆ ಈಗ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತು ಪೊಲೀಸ್ ಕಸ್ಟಡಿ ತೊಗೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟು. ಸರ್, ಈ ಕೇಸ್ನಾಗ ಇನ್ನೂ ಒಂದು ಏನೋ ಇನ್ವಾಲ್ವ್ ಇದ್ರಂತ ಆ ಟೈಮ್ದಲ್ಲಿ ಪಡೆಯೋದು ಅದೇನಾದರೂ ಇವಾಗ ಸದ್ಯಕ್ಕೆ ನಮಗೆ ತಿಳಿದು ಬಂದಿರೋದ್ರಲ್ಲಿ 4 ಜನ ನೇರ ಇನ್ವಾಲ್ವ್ ಆಗಿದ್ದಂಥವ್ರು, ಅಂದರೆ ಗಾಡೀಲಿ ಕರ್ಕೊಂಡು ಹೋದಂಥವ್ರು ಮತ್ತು ಸ್ಪಾಟಲ್ಲಿ ಇದ್ದಂಥವ್ರು. ಸೊ ಇದಕ್ಕೆ ಪರೋಕ್ಷವಾಗಿ ಯಾರ್ದಾದ್ರೂ ಬೆಂಬಲ ಇತ್ತಾ ಅಥವಾ ಈ ಕೃತ್ಯ ಮಾಡಿದಂಥ ಸಂದರ್ಭದಲ್ಲಿ ಇನ್ಯಾರಾದರೂ ಸಹಕರಿಸಿದ್ರ, ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಗಾಡಿ ಕೊಟ್ಟಿರೋದಿರ್ಬೋದು, ಹಣ ಕೊಟ್ಟಿರೋದಿರ್ಬೋದು, ಅಥವಾ ನೀನು ಮಾಡ್ಬಾ ನಾಳೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬೋದು, ಅದೇನೇ ಇದ್ರೂ ನಂತರದಲ್ಲಿ ಅವ್ರನ್ನೂ ಕೂಡ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತೀವಿ. ಮತ್ತು ಈ 4 ಜನರದ್ದು ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ. ಹಾಗಾಗಿ ಈಗ ನಮ್ಮ ಕಸ್ಟಡಿಗೆ ಬಂದು ಒಂದಷ್ಟು ಸಮಯ ಆದ ತಕ್ಷಣ ನಾವು ಹಾಜರು ಮಾಡೋವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿ ತೊಗೊಳ್ಳಿಕ್ಕೆ ಸೂಚನೆ ಕೊಟ್ಟಿದ್ದೀವಿ.
ಅವ್ರು ಏನಾದರೂ ಹಣಕಾಸು ಇದು ಸುಲೇಮಾನ್ ಮರ್ಡರ್ ಮಾಡಿದರೆ ಏನಾದ್ರು ದುಡ್ಡು ವ್ಯವಹಾರ ಆಗಿತ್ತಾ ಕೊಡ್ತೀನಿ ಅಂತ ಹೇಳಿ? ಇವಾಗ ಇದರಲ್ಲಿ ಏನಿದ್ದಾರೆ 3 ಜನ ಅದರ್ ಅಕ್ಯೂಸ್ಡ್ ಏನಿದ್ದಾರೆ, ಸುಲೇಮಾನ್ ಮತ್ತು ಮೊಹಮ್ಮದ್ ಶಾ ಮೌಲಾ ಸಾಬ್, ಇವರಿಗೆ ಖುದ್ದು ಅವನು ಕೊಡಬೇಕಾಗಿರುತ್ತೆ ಹಣ. ಸೊ ಹಂಗಾಗಿ ಬೆದರಿಸಲಿಕ್ಕೆ ಇವ್ರು ಹೇಳೋವಂಥದ್ದು ನಾವು ಸ್ವಲ್ಪ ಬೆದರಿಸಲಿಕ್ಕೆ ಹೊಡಿಲಿಕ್ಕೆ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ. ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಕೈ ಮೀರಿ ಹೋಗ್ಬಿಟ್ಟು ಕೊಲೆ ಆಯಿತು ಅನ್ನೋ ರೀತಿ ಹೇಳ್ತಾರೆ, ಬಟ್ ಅದು ಸತ್ಯ ಇರಲಿಕ್ಕಿಲ್ಲ. ಸರ್, ಉದ್ಯಮಿ ಮನಿ ದರೋಡೆ ಸಂಬಂಧಪಟ್ಟ ಅರೆಸ್ಟ್ ಯಾರನ್ನ ಮಾಡಿದ್ದೀರಾ ಅಂತ? ಶಾ ಅವರು, ಮಹೇಂದ್ರ ಶಾ ಅವ್ರ ಮನೆ ದರೋಡೆ. ಅದು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ. ಅವನು ಬೆಂಗಳೂರಲ್ಲಿ ಲೇಬರ್ ಕಾಂಟ್ರಾಕ್ಟರ್ ರೀತಿಯಲ್ಲಿ ಸಹಕರಿಸ್ತಾ ಇದ್ದಂಥವನು ಅನ್ನೋದು ತಿಳಿದು ಬಂದಿದೆ. ಹೇಳ್ತೀರಾ? ಅದು ಸಪ್ರೇಟ್ ಹೇಳ್ತೀನಿ. ಸರಿ, ಸ್ಯಾಮ್ಯುಯಲ್ ರಕ್ತ ಇಲ್ಲೇ ಇರ್ತಿತ್ತು ಸರ್. ಅದು ಇವರಿಗೆ ACP ನಾರ್ತ್ ಅಥವಾ ಅಶೋಕ್ ನಗರ ಇನ್ಸ್ಪೆಕ್ಟರ್ ಅವರಿಗೆ ಅದೊಂದು ಒಬ್ಬಂದು ಅರೆಸ್ಟ್ ಮಾಡಿದರು. ಅದು ಡೀಟೇಲ್ಸ್ ಕೊಡೋಕ್ಕೆ ಕೊಡ್ತೀನಿ. ಹಾಗೆ ಇವತ್ತು ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ನಮ್ಮದೇನು ಅಭಿಯಾನ ಇತ್ತು ಅದನ್ನು ಮುಂದುವರಿಸಿ ಇವತ್ತು ಸುಮಾರು 620ಕ್ಕೂ ಹೆಚ್ಚು ಜನ ಅವಳಿ ನಗರದಲ್ಲಿದ್ದಂತಹ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರನ್ನ ತೊಗೊಂಬಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಥರ ಚಟುವಟಿಕೆಗಳು ತೊಡಕಬಾರ್ದು ಅಂತಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಇದರಲ್ಲಿ ರ್ಯಾಂಡಮ್ ಆಗಿ ಯಾರ್ದಿನ್ನೂ ಸ್ವಲ್ಪ ಶಂಕಿತರಿದ್ದಾರೆ, ಅಂದರೆ ಯಾರ ಮೇಲೆ ಇನ್ನೂ ಡ್ರಗ್ ಕನ್ಸಂಪ್ಷನ್ ಮಾಡ್ತಿರ್ಬೋದು ಅಂತ ಅನುಮಾನ ಇದೆ, ಅಂಥವ್ರನ್ನ ಮತ್ತೆ ಮರುಪರೀಕ್ಷೆಗೆ ಒಳಪಡಿಸಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಒಟ್ಟು ಸುಮಾರು 802 ಜನರನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಮಾದಕ ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಕೆಲವು ಸೇಮ್ ಅಫೆಂಡರ್ಸು ಬೇರೆ ಬೇರೆ ಸ್ಟೇಷನಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅರೆಸ್ಟ್ ಆಗಿರುವಂಥ ಸಾಧ್ಯತೆಯೂ ಇರುತ್ತೆ, ಕೇಸ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟು 620ರಷ್ಟು ಜನ ಇವತ್ತು ಬಂದಿದ್ದಾರೆ. ಇವ್ರಿಗೆಲ್ಲ ಇವ್ರದ್ದು ಮತ್ತು ಮೊಬೈಲನ್ನು ವಶಪಡಿಸ್ಕೊಂಡು ಮೊಬೈಲಲ್ಲಿ ಏನಾದರೂ ಮತ್ತೆ ಹೆಚ್ಚುವರಿ ಇನ್ಫಾರ್ಮೇಷನ್ ಸಿಗುತ್ತಾ, ಇವ್ರದ್ದು ಯಾರಾದರೂ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಜೊತೆಗೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಮಾಹಿತಿನ ಅನಾಲಿಸಿಸ್ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು 2-3 ತಿಂಗಳಿಂದ ರೌಡಿ ಶೀಟರ್ಗಳು ಬಾಲ ಬಿಚ್ಚಿದ್ದಿಲ್ಲ. ಈಗ ಮತ್ತೆ ಸಡನ್ಲಿಯಾಗಿ ಮತ್ತು ಎಲ್ಲೆಲ್ಲೋ ಸದ್ದು ಮಾಡ್ತಾ ಇದ್ದಾರೆ, ಚಾಕು ಇರ್ತಾ ಅವು. ಈಗ 2-3 ಘಟನೆಗಳು ನಡೆದಿರುವಂಥದ್ದು ನೋಡಿದ್ದೀವಿ. ಈಗ ಇದೊಂದು ಬೆಂಡಿಗೇರಿಲಾದಂಥ ಕೊಲೆ ಪ್ರಕರಣ ಇರ್ಬೋದು, ಅಥವಾ ಇನ್ನೊಂದು 2-3 ಜಾಗಗಳಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರುವಂಥದ್ದು. ಅದು ಕೇಶವಾಪುರ, ವಿದ್ಯಾನಗರ ಮತ್ತು ಓಲ್ಡ್ ಹುಬ್ಳಿ, ಒಂದು 3-4 ಸ್ಟೇಷನಲ್ಲಿ ಈ ಥರ ಘಟನೆಗಳಾಗಿದೆ. ಆ ಘಟನೆಗಳದ್ದು ನಾವು ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ರೌಡಿ ಶೀಟರ್ಸ್ ಅನ್ನೋದಕ್ಕಿಂತ ಅವರವರ ವೈಯಕ್ತಿಕ ವ್ಯತ್ಯಾಸಗಳ ನಡುವೆ ಎದುರಂಬದ್ರ ಆದಾಗ ಆಗಿರುವಂಥ ಘಟನೆಗಳಾಗಿದೆ. ಸೊ ವಾಟ್ ಎವರ್ ಇಟ್ ಈಸ್, ಪಬ್ಲಿಕ್ ಪ್ಲೇಸ್ ಏನಿದೆ ಅದನ್ನು ಸೇಫಾಗಿ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ ನ್ಯೂಸೆನ್ಸ್ ಇಟ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇನ್ನೂ ಮುಂದುವರೆದ ಪ್ರಯತ್ನಗಳು ಮಾಡಲಾಗುತ್ತೆ. रज़ा टेलर एंड फैब्रिक शॉप आपके लिए लाया है एक बेहतरीन बम्पर ऑफर। यहाँ पर आपको मिलेंगे बेहतरीन किस्म के कपड़े, वो भी सिलाई के साथ। आपकी पसंद के बेहतरीन कपड़े के साथ आप अपना जुब्बा और पायजामा सिलवा सकते हैं, वो भी सिर्फ 999 रुपए में। जल्दी कीजिए, अपने मनपसंद कपड़े और सिलाई के लिए स्क्रीन पर दिए गए नंबर पर राबिता करें जनाब रज़ा टेलर से। लोकेशन है मेट्रो प्लाजा कॉम्प्लेक्स, कस्बा पेट, मेन रोड, ओल्ड हुबली।